ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆಗೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಪಾಲಕರು ಮತ್ತು ಮಕ್ಕಳ ಮಧ್ಯೆ ಒಂದು ಅವಿನಾಭಾವವಾದ ಸಂಬಂಧ ಇದ್ದಾಗಲೇ ಒಂದು ಸುಬೋಧ ಸಮಾಲೋಚನೆ ಆಗಲಿಕ್ಕೆ ಸಾಧ್ಯದ. ಮಕ್ಕಳ ಮನಸ್ಸನ್ನು ಪಾಲಕರು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಮಕ್ಕಳ ಬದುಕು ನಂದನವನ ಆಗ್ತದೆ. ಮಕ್ಕಳು ಕೂಡ ಪಾಲಕರ ಬೇಕು ಬೇಡಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಒಂದು ನಿರೀಕ್ಷೆಗೆ ತಕ್ಕಂತೆ ಸಾಧನೆಯನ್ನು ಮಾಡ್ತಾರೆ. ಮಕ್ಕಳು ಮತ್ತು ಪಾಲಕರ ಮಧ್ಯದ ಒಂದು ಸಂಬಂಧ ಹಾಲು ಜೇನ್ನಂಗೆ ಆಗ್ತದೆ. ಆ ನಿಟ್ಟಿನೊಳಗೆ ಇವತ್ತಿನ ಸುಬೋಧ ಸಮಾಲೋಚನೆಯನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಪರವಾಗಿ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ. ನಂಟಿನ ನಮಸ್ಕಾರ. ನಮಸ್ಕಾರ. ನೀವು ಕಳೆದ ಬಾರಿ ನಂಟಿನ ಗಂಟನ್ನು ತುಂಬಾ ಭದ್ರವಾಗಿ ನಮ್ಗೆ ಕೈ ಕೊಟ್ಟಿದ್ದೀರಾ. ಆ ಗಂಟನ್ನು ಬಿಡಿಸುವಾಗ ನಂಟಿನ ಮಹತ್ವ ಎಷ್ಟು ಅಂತ ನಮ್ಗೆ ಅರ್ಥ ಆಯ್ತು. ಈಗ ಕಳೆದ ಸಂಚಿಕೆ ಒಳಗೆ ಕೇಳಿದ್ರೆ ನಾನು ನಿಮಗೆಲ್ಲರಿಗೂ ಈ ನಂಟಿನ ಬಗ್ಗೆ ಮಾತಾಡಿದೆ. ನಂಟು ಅಂದ್ರೆ ಸಂಬಂಧಗಳನ್ನ ರಕ್ಷಿಸುವುದು ಹೆಂಗ, ಮುಂದಿನ ಪೀಳಿಗೆಗೆ ನಮ್ಮ ಸಂಬಂಧಗಳನ್ನ ನಾವು ಹೆಂಗ್ ಭದ್ರವಾಗಿ ಇಟ್ಕೋಬೇಕು, ಅವರಿಗೆ ನಾವು ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಅನ್ನೋದನ್ನ ಕೊನೆಯ ಸಂಚಿಕೆಯೊಳಗೆ ನಾವು ಮಾತಾಡಿದ್ವಿ. ಆದ್ರೆ ಈ ಸಂಚಿಕೆ ಇರುವಂತಹ ಸಂಬಂಧವನ್ನ ಉಳಿಸಿಕೊಳ್ಳೋದೇನು ಅಥವಾ ಉಳಿಸಿಕೊಳ್ಳೋದು ಹೇಗೆ, ಅದರ ಜೊತೆಗೆ ಈ ಸಂಬಂಧಗಳೊಳಗಡೆ ಆಗ್ತಾ ಇರುವಂತಹ ಬಿರುಕು ಏನು ಅನ್ನೋದು ಇವತ್ತಿನ ಅಂಟಿನ ವಿಷಯ. ಅಂಟನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಎರಡು ವಸ್ತುಗಳು, ಎರಡು ಪೇಪರ್ಗಳು ಒಳಗಿರುವ ಅವು ಎರಡನ್ನೂ ನಾವು ಕೂಡಿಸಬೇಕು ಅಂದ್ರೆ ನಡಕ್ಕೊಂದು ಅಡೆಸಿವ್ ಅಥವಾ ಅಂಟನ್ನ ಅಂಟಿಸ್ತೀವಿ ನಾವು. ನಮ್ಮ ಜೀವನದಲ್ಲಿ ಸಂಬಂಧಗಳನ್ನ ಕೂಡಿಸಬೇಕು ಅಂದ್ರೆ ಯಾವುದೋ ಒಂದು ಅಂಟು ಇವತ್ತು ಅದು ಕರಗ್ತಾ ಇರೋದನ್ನ ನಾವು ಗಮನಿಸಬೇಕು. ಹಾಗಂದ್ರೆ ಆ ಕರಗ್ತಾ ಇರುವಂತ ಅಂಟು ಯಾವುದಿರಬಹುದು ಕೇಳುಗರ, ಸ್ವಲ್ಪ ಹಂಗ ವಿಚಾರ ಮಾಡ್ರಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು, ಈಗ ಭಾರವಾದ ಕಬ್ಬಣನೆ ಕಾಯಿಸಿದ್ರೆ ಅದು ಜೋಡಣೆ ಆಗ್ತದೆ, ಅಂದ್ರೆ ಬೆಸುಗೆ ಆಗ್ತದೆ. ಈ ಒಂದು ನಂಟನ್ನ ನೀವು ಬೆಸುಗೆ ಮಾಡಬೇಕು ಅಂತ, ಮಕ್ಕಳ ಮತ್ತು ಪಾಲಕರ ಮಧ್ಯದ ಈ ಒಂದು ನಂಟು ಗಟ್ಟಿ ಹಾಕ್ಬೇಕು ಅಂತಂದ್ರೆ ಅಂಟು ಒಂದು ಪರಿಣಾಮಕಾರಿ ಉಪಯೋಗ ಮಾಡಿದ್ರೆ ಹೇಗೆ ಅದು ಅನುಕೂಲ ಆಗ್ತದೆ? ಈ ಒಂದು ಅಂಟಿನ ವಿಚಾರವನ್ನು ಹೇಳೋಕಿನ ಮೊದಲು ಒಂದಿಷ್ಟು ವಿಚಾರಗಳನ್ನ ನಿಮಗೆ ಹೇಳ್ತೀನಿ. ಈಗ ಯಾರೋ ಒಬ್ಬ ಒಂದಿಷ್ಟು ಮಕ್ಕಳು ಬೇರೆಯವರ ಕಲೀಲಿಕ್ಕೆ ಇರ್ತಾರ ಅಥವಾ ಬೇರೆಯವರ ಕೆಲಸ ಮಾಡ್ಲಿಕ್ಕೆ ಇರ್ತಾರ. ಆಸ್ಟ್ರೇಲಿಯಾದೊಳಗಿರ್ತಾರ, ಲಂಡನ್ದೊಳಗಿದ್ದಾರೋ, ಜಪಾನ್ದೊಳಗಿದ್ದಾರೋ, ಬೇರೆ ಬೇರೆ ದೇಶದೊಳಗ, ಬೇರೆ ಬೇರೆ ರಾಜ್ಯದೊಳಗ, ನಮ್ಮ ರಾಜ್ಯದೊಳಗಿದ್ರು ಬೇರೆ ಬೇರೆ ಊರೊಳಗ ಅವ್ರೇನ್ ಮಾಡ್ತಿರ್ತಾರ, ತಮ್ಮ ಕಾರ್ಯ ಅಥವಾ ಶಿಕ್ಷಣಕ್ಕಂತ ಬೇರೆ ವಲಸೆ ಹೋಗಿರ್ತಾರ. ಅವರು ಫಸ್ಟ್ ಪ್ರಶ್ನೆ ಆರಾಮಿದ್ದೀ ಅವೆಲ್ಲ ಆದ್ಮೇಲೆ ಜನರಲ್ ಆಗಿ ಮಾತಾಡುವಂತ ಟಾಪಿಕ್ ಊಟಕ್ಕೆ ಸಂಬಂಧಪಟ್ಟದ್ದು ಇರ್ತದೆ. ತಾಯಿ ಈಗ ಮಗ ಯಾವ್ದೋ ಊರಿನೊಳಗಿದ್ದಾನೆ, ಬೆಂಗಳೂರೊಳಗೆ ಕಲೀಲಿಕ್ಕಿದ್ದಾನೆ, ಅಥವಾ ಮಂಗಳೂರೊಳಗಿದ್ದಾನೋ ಅಥವಾ ಮುಂಬೈದಾಗಿದ್ದಾನೋ, ಅವ ಮಗ ಬರ್ತಾನಂದ್ರೆ ರುಚಿಯಾದ ಅಡಿಗೆ ಮಾಡುವಂತಹದ್ದು ತಾಯಿಯ ಸ್ವಭಾವ. ತಾಯಿಯ ಕೈಯೊಳಗಿನ ತಿನ್ಬೇಕು ಅನ್ನೋದು ಮಗನ ಆಸೆ. ಊಟ ನಮಗೆಲ್ಲರಿಗೂ ಒಂದು ಅವಶ್ಯಕತೆ ಇರುವಂತಹ, ಒಂದು ಜೀವನಕ್ಕೆ ಅವಶ್ಯಕತೆ ಇರುವಂತಹ ಒಂದು, ನಾವು ಬದುಕಬೇಕು ಅಂದ್ರೆ ನೀರು ಕುಡಿಬೇಕು, ಊಟ ಮಾಡಬೇಕು, ಗಾಳಿ ಸೇವಿಸಬೇಕು, ಅದೆಲ್ಲ ಖರೆ. ಮಗ ಬಂದಾನಂತ ಹೇಳಿ ಹೋಟೆಲ್ ನಿಂದ ನಾವು ಊಟ ತರಿಸಿ ಊಟಕ್ಕೆ ಹಾಕಿದ್ವಿ. ಮಗ ಒಂದ್ಸಲ ಬರ್ಬೋದು, 2 ಸಲ ಬರ್ಬೋದು, 3ನೇ ಸಲ ಎಲ್ಲಿ ಬರ್ತಾನವ? ಕನೆಕ್ಟಿವಿಟಿ ಎಲ್ಲದ ಅಂದ್ರ ನಮ್ಮ ಸಂಬಂಧಗಳು, ಮಕ್ಕಳ ಮತ್ತು ಪಾಲಕರ ನಡುವಿರುವಂತಹ ಸಂಬಂಧ, ಗಂಡ ಹೆಂಡತಿ ನಡುವಿರುವಂತಹ ಸಂಬಂಧ ಎಲ್ಲಿ ಭದ್ರವಾಗಿ, ಜೋಪಾನವಾಗಿ, ಗೌಪ್ಯವಾಗಿ ಕೂತ್ಕೊಂಡದೆ ಅಂದ್ರೆ ಆ ಸ್ಥಳನೇ ನಮ್ಮ ಮನೆಯಲ್ಲಿರುವಂತ ಅಡಿಗೆ ಮನೆ. ಯಾವಾಗ ಅಡಿಗೆ ಮನೆ ಒಡಿತದೋ ಆವಾಗ ಸಂಬಂಧಗಳು ಸೂಕ್ಷ್ಮವಾಗಿ ಒಡಿತಾ ಹೋಗ್ತದೆ. ಹೊರಗಡೆನ ಅಡಿಗೆನೇ ತಿನ್ಬೇಕಂತಿದ್ರೆ, ಈಗ ಪಾನಿಪುರಿ ತಿನ್ಲಿಕ್ಕೆ ಹೊರಗಡೆ ಹೋಗ್ತೀವಿ, ಮಿರ್ಚಿ ತಿನ್ಲಿಕ್ಕೆ ಹೊರಗಡೆ ಹೋಗ್ತೀವಿ, ಉಪಹಾರ ತಿನ್ಲಿಕ್ಕೆ ಹೊರಗಡೆ ಹೋಗ್ತೀವಿ. ಸೊ ಹೊರಗಡೆ ಹೋಗ್ತಾ 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 ಎಲ್ಲಿ ಹೋಗ್ತೀವಿ? ಹೊರಗಡೆನೇ ಹೋಗ್ಬಿಡ್ತೀವಿ ನಾವು. ಅಂದ್ರೆ ಎಲ್ಲಿ ಹೋಯ್ತು ಅಡಿಗೆ ಮನೆ? ಅಡಿಗೆ ಮನೆ ಛಿದ್ರ ಛಿದ್ರ ಆಗಿರೋದ್ರಿಂದ ಸಂಬಂಧಗಳು ಛಿದ್ರ ಛಿದ್ರ ಆಗ್ತಾ ಇವೆ. ಇವತ್ತು ತಿಳ್ಕೊಡ್ರಿ, ಮನೆಯೊಳಗೆ ಹೆಂಡತಿ ಬಿಸಿ ರೊಟ್ಟಿ ಮಾಡಿ ಪಲ್ಯ ಮಾಡ್ತಾಳೋ, ಒಂದ್ ಸಾರು ಹಾಕ್ತಾಳೋ, ಒಂದ್ ಅನ್ನ ಹಾಕ್ತಾಳೋ, ಅಥವಾ ಚಪಾತಿ ಮಾಡ್ತಾಳೋ, ಅಥವಾ ನಾಷ್ಟಾಕ್ ಉಪ್ಪಿಟ್ಟು ಮಾಡ್ತಾಳೋ, ಏನೋ ಒಂದು ರುಚಿ ಮಾಡಿ ಗಂಡ ಬರ್ತಾನಂತ ಹಾಕಿದ್ರೆ ಗಂಡ ಎಲ್ಲಿ ಹೋಗ್ತಾನ? ಸೀದಾ ಮನೆಗೆ ಬರ್ತಾನ. ಸಾಲಿ ಬಿಟ್ಕೊಳ್ಳೋ ಮಕ್ಕಳು ಅವು ಏನ್ ಮಾಡ್ತಾಳಂತ ಓಡಿ ಬರ್ಲಿಕ್ಕೆ ಕಾರಣ ಏನು? ಅವು ಅಡಿಗೆ ಮಾಡ್ತಾಳ. ಸೊ ಈ ರೀತಿ ಇವರು ಎಲ್ಲರೂ ಕಡೆಗೆ ಬಂದು ಮನೆಗೆ ಸೇರ್ಬೇಕಂದ್ರೆ ಮನೆಯೊಳಗಿರುವಂತಹ ಗುರುತ್ವಾಕರ್ಷಣ ಶಕ್ತಿ ವ್ಯಕ್ತಿಗಳ ಜೊತೆಗೆ ಅಂಟು ಅಂದ್ರೆ ತಿನ್ನುವಂತ ಆಹಾರ. ಅಡಿಗೆ ಮನೆನೇ ನಿಜವಾದ ಅಂಟು. ಕೇಳಿದರೆ ನಿಮ್ಮ ಬಾಲ್ಯದೊಳಗೆ ಏನಿತ್ತು ಪರಿಸ್ಥಿತಿ ಅಂದ್ರೆ, ನಿಮಗ ಹಣ ಇರ್ತಿದ್ದಿಲ್ಲ, ಹಾಗೂ ಸಾಕಷ್ಟು ಹೋಟೆಲ್ಗಳು ಸಿಗ್ತಿರ್ಲಿಲ್ಲ. ಹಸುವಾದ ಮನೆಗೆ ಓಡಿ ಬಂದ ಅವ್ವ ನನಗೆ ಊಟಕ್ಕೆ ಕೊಡು ಅಂತ ಕೇಳ್ತಿದ್ರಿ. ಸಂಬಂಧಗಳ ಅಂಟು
ಯಾವ್ದಪ್ಪ ಅಂದ್ರೆ ನಮ್ಮ ಮನೆ ಅಡಿಗೆ ಮನೆ. ಎಲ್ಲಿ ಹೋಗ್ತೀವಿ ಅಲ್ಲೇ ಹೋಟೆಲ್ನಾಗ ತಿನ್ಕೋತಾ ಇದ್ರೆ ಮನೆ ಯಾಕೆ ನಮ್ಮನ್ನ ಕರೀತದ ಚೋಳಿನ್ ಸಾಹೇಬ್ರ? ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನೀವು ಹೇಳ್ತಾ ಇರೋದು ಕೇಳಿದ್ರೆ ಎಷ್ಟು ಸ್ವಾರಸ್ಯವಾಗಿದೆ ಅಂದ್ರೆ ನಮ್ಮವ್ವ ಮಾಡ್ಕೊಡೋ ಮುಟ್ಟಿಗೆ ನೆನಪಾಗ್ತದೆ ನನಗೆ. ಬಿಸಿ ಬಿಸಿ ರೊಟ್ಟಿ ಬೆಳ್ಳುಳ್ಳಿ ಖಾರ ಹಾಕಿ ಜಜ್ಜಿ ಕಾಡುವಂತದ್ದು ಏನದಲ್ಲ ಅವಾಗೂ ಕೊಡ್ತದ, ಈಗೂ ಕೊಡ್ತಾರ. ಚೋಳಿನ್ ಸಾಹೇಬ್ರ ಬಹಳ ಚಲೋ ನೆನಪು ಮಾಡ್ಕೊಟ್ರಿ ನೀವು. ಅವ್ವ ಕೊಟ್ಟದ್ದು ರೊಕ್ಕ ನಿಮ್ಗ ಕಿಸೆಕ್ ಹಾಕಿದ್ದು 8 1 ನೆನಪಿಲ್ಲ. ಆದ್ರ ಅವ್ವ ಮಾಡಿಕೊಟ್ಟ ಮುಟ್ಟಿಗೆ ರೊಟ್ಟಿ ನೆನಪದ. ಮುಟ್ಟಿಗೆ ರೊಟ್ಟಿ ನಿಮಗೆ ಇನ್ನೂ ನೆನಪದ ಅಂದ್ರ ತಾಯಂದ್ರ ದಯಮಾಡಿ ಕೇಳಿಸ್ಕೊಡ್ರಿ. ನೀವೆಲ್ಲರೂ ಇವತ್ತು ಬಹಳಷ್ಟು ರೊಕ್ಕ ಗಳಿಸ್ಲಿಕ್ಕತ್ತೀರಿ, ನೀವೆಲ್ಲರೂ ಸಾಕಷ್ಟು ಕೆಲಸ ಮಾಡ್ತೀರಿ, ಹೌದಾ? ಶಿಕ್ಷಕರಿದ್ದೀರಿ, ಬ್ಯಾಂಕ್ನಾಗ ಕೆಲಸ ಮಾಡ್ತೀರಿ, ಯೂಟ್ಯೂಬ್ನಾಗ ಕೆಲಸ ಮಾಡ್ಲಿಕ್ಕತ್ತೀರಿ, ಎಲ್ಲರೂ ರೊಕ್ಕ ತಗೊಳಿಸ್ಲಿಕ್ಕತ್ತೀರಿ, ಮಕ್ಕಳ ಕಿಸೆಕ್ ನೀವು ರೊಕ್ಕ ಹಾಕ್ಲಿಕ್ಕತ್ತೀರಿ. ಆದ್ರ ಮಕ್ಕಳು ನೀವು ಕೊಟ್ಟ ರೊಕ್ಕದಕ್ಕಿಂತ ಹೆಚ್ಚಿಗೆ ಹೆಂಗ ನಮ್ ಚೋಳಿನ್ ಸಾಹೇಬ್ರು ಮುಟ್ಟಿಗೆ ರೊಟ್ಟಿ ನೆನಪು ಮಾಡಿದ್ರು, ಹಂಗ ನಮ್ಮವ್ ಮಾಡಿದ್ ನೀರ್ ಸಾರ ಅನ್ರಿ, ಜುಣಕ ಅನ್ರಿ, ಮುದ್ಪಲ್ಯ ಅನ್ರಿ, ಬದ್ನಿಕಾಯಿ ಮುಳಗಾಯಿ ಪಲ್ಯ ಅನ್ರಿ, ಎಣಗಾಯಿ ಅನ್ರಿ, ಹೆಂಗ ನಾವು ನೆನಪಿಟ್ಕೊಂಡಿರ್ತೀವಿ? ಯಾಕಂದ್ರೆ ನಮ್ಮವ್ವ ಮಾಡಿಕೊಟ್ಟು ಊಟ ನಾವು ಜೀವನ ಪರ್ಯಂತ ನೆನಪಿಟ್ಕೋತೀವಿ. ಆ ಒಂದು ಟಚ್ ಅಂಡ್ ಫೀಲ್ ಇರ್ತದಲ್ಲ, ಅವ್ವನ ಒಂದು ಕೈ ತುತ್ತ ಏನಿದಲ್ಲ, ಆಮೇಲೆ ಅವ್ವ ಕೈಲಿ ಮಾಡಿದಂತದ್ದು, ಅಂದ್ರೆ ಆ ಒಂದು ಸಂಬಂಧ ಗಟ್ಟಿ ಆಗ್ಲಿಕ್ಕೆ ಅದು ಒಂದು ಅಂಟು. ಅವ್ವ ಇದು ಅಂಟು ಆಗ್ಲಿಕ್ಕೆ ಅಡಿಗೆ ಮನೆ ಗಟ್ಟಿ ಆದಂಗೆಲ್ಲ ಕುಟುಂಬಗಳು ಗಟ್ಟಿ ಆಗ್ತವೆ. ಈ ಅಡಿಗೆ ಮನೆಯಿಂದ ಹೊರಗೆ ಹೋಗ್ತಾ ಇದೀವಲ್ಲ, ಹೊರಗಡೆ ಇದನ್ನ ನಾವು ಅಪೇಕ್ಷೆ ಮಾಡ್ತಾ ಇದ್ವಿ, ಇದರಿಂದ ಆಗೋ ಪರಿಣಾಮಗಳೇನು? ನಮ್ಮ ಊಟ ಅಡಿಗೆ ಮನೆಗೆ ಬರ್ಬೇಕು, ನಮ್ಮ ತಾಟ ಅಡಿಗೆ ಮನೆಗೆ ಬರ್ಬೇಕು. ನಮ್ಮ ಊಟ ಎಲ್ಲಿ ಬರ್ಬೇಕಂದ್ರೆ ನಮ್ಮ ಒಲಿ ಮ್ಯಾಲಿಂದ ರೊಟ್ಟಿನ ನಮ್ಮ ಹೊಟ್ಟಿಗೆ ಬಿದ್ರ ಆ ಸಂಬಂಧ ಮತ್ತು ಹೊಳ್ಳಿ ನಮ್ಮ ಮಕ್ಕಳು ನಮ್ಮ ಮನೆಗೆ ಬರ್ತಾವ. ಈ ನಂಟಿನ ಗಂಟು ಭದ್ರ ಆಗ್ಬೇಕು ಅಂದ್ರೆ ಈ ಅಂಟು ಚೆನ್ನಾಗಿರ್ಬೇಕು. ಅಂದ್ರೆ ಅಡಿಗೆ ಮನೆ ನಮಗೆ ಯಾವಾಗ್ಲೂ ಕರಿತಾ ಇರ್ಬೇಕು. ಅಂದ್ರೆ ನಮ್ಮ ಬಂಧವನ್ನ, ನಮ್ಮ ಸಂಬಂಧವನ್ನ ಭದ್ರಗೊಳಿಸುವಂತಹದ್ದು ಈ ಅಂಟು ಅಡಿಗೆ ಮನೆ, ಹೌದಿಲ್ಲ? ಮತ್ತು ಅದರಲ್ಲಿರುವಂತ ಮಾತೆ. ನಾನು ಇಷ್ಟು ಕಲ್ತೆ, ನಮ್ಮಪ್ಪ ನನ್ನ ಶಾಲೆಗೆ ಫೀಸ್ ಕೊಟ್ಟಿದ್ರು, ಯಾವ ಶಾಲೆಗೆ ಹಚ್ಚಿದ್ರು, ಎಷ್ಟು ರೊಕ್ಕ ಕೊಟ್ರು, ಯಾವ ಅಂಗಿ ಕೊಳಿಸಿದ್ರು, ಇವ್ಯಾವ ನೆನಪಿಲ್ಲ. ನಮ್ಮವ್ವ ಅಡಿಗೆ ಮಾಡಿದ್ದಷ್ಟೇ ನೆನಪದ, ಉಂಡದ್ದು ನೆನಪಿರ್ತದ, ಅನುಭವಿಸಿದ್ ನೆನಪಿರ್ತದ. ಅದು ಬಡಿಸ್ಕೊಂಡಿದ್ದು ನೆನಪು ಇಲ್ಲಂತಲ್ಲ, ಅದ್ರ ಜೊತೆಗೆ ಊಟಕ್ಕೆ ಹಾಕಿದ್ ನೆನಪು. ಅಂದ್ರೆ ಈ ನಂಟನ್ನ ಭದ್ರಗೊಳಿಸೋ ಅಂಟು ಸದಾ ನೆನಪಿನಲ್ಲಿ ಉಳಿತದೆ. ಅದು ಅಡಿಗೆ ಮನೆ ಆಗ್ಬೇಕು ಅಂತ ತಾವ್ ಹೇಳ್ತೀವಿ. ಹೌದೌದು. ಏನು ಪರಿಹಾರ ಅಂದ್ರೆ ಈಗ ಅಂಟು ಅಡಿಗೆ ಮನೆ ಆಗ್ಬೇಕು ಅಂದ್ರೆ ಸಾಕಷ್ಟು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಹೊರಗಡೆಯಿಂದ ನಾವು ಆಹಾರವನ್ನ ತರಿಸ್ತೀವಿ. ನಂಟನ ಒಂದು ಅಂಟನ್ನ ಭದ್ರಗೊಳಿಸುವ ಬಗ್ಗೆ ಈಗಿನ ಸಂದರ್ಭದೊಳಗೆ ಹೇಳಿ, ಯಾಕಂದ್ರೆ ವಿಭಕ್ತತೆ ಬಹಳ ಅದ. ಒಬ್ರು ಇಬ್ರು ಇರ್ತಾರೆ ಮನೆಯೊಳಗ, ಹೀಗಾಗಿ ಅದನ್ನ ನೀವು ಪರಿಹರಿಸೋದು. ಈ ಅಂಟನ್ನ ಭದ್ರಗೊಳಿಸಬೇಕು ಅಂತಂದ್ರೆ ಮಾತೇರಿ ಈ ನೋಡ್ರಿ, ಹತ್ತಿಲ್ಲ ರಾತ್ರಿ 11 ಮಕ್ಳು ತಿರುಗ್ತಾವ, ಹೊರಗೆ ತಿಂತಾವ, ಅಡ್ಡಾಡ್ತಾವ ಅಂತ ನಾವ್ ಅನ್ಲಿಕ್ಕತ್ತೀವಲ್ಲ. ಯಾಕೆ ತಿಂತಾವಂದ್ರ ಅವ್ರಿಗೆ ಮನೆಯಾಗ ಸಿಗ್ವಲ್ತ್ರಿ. ಮನೆಯೊಳಗೆ ಸಿಕ್ಕ್ರೆ ಆ ಒಂದು ಅಂಟನ್ನ ಭದ್ರಗೊಳಿಸಬಹುದು ನಾವು. ಅದಕ್ಕೆ ನಾ ಈಗೇನ್ ಯಾರು ರೆಡಿ ಆಗ್ಬೇಕಾಗಿದೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಮಾತೇರಿ ರೆಡಿ ಆಗ್ಬೇಕು. ಮಾತೇರಿ ಏನಾಗ್ಬೇಕು ಅಂದ್ರೆ, ನನಗೆ ಗೊತ್ತದ್ರಿ ಇವತ್ತಿನ ದಿವಸದೊಳಗೆ ನಿಮ್ಗೆ ಬಹಳಷ್ಟು ಬಿಸಿ ಇದ್ದೀರಿ, ನಿಮ್ಗೆ ಮಾಡ್ಲಿಕ್ಕೆ ಕೆಲಸವ, ಆದ್ರೂ ಅಲ್ಲೇ ಇಲ್ಲೇ ಕೆಲಸನೂ ಮಾಡ್ತೀರಿ. ನೀವು ಸ್ವಲ್ಪ ಟಿವಿ ನೋಡ್ಬೇಕು, ಮೊಬೈಲ್ ನೋಡ್ಬೇಕು, ಎಲ್ಲಾ ಕರೆ. ಆದ್ರೆ ಮಕ್ಕಳು ನಿಮ್ಮನ್ನ ನಾವು ಜೀವನ ಪರ್ಯಂತ ನೆನಪಿಟ್ಕೋಬೇಕು ಅಂದ್ರೆ ನೀವು ಮಾಡಿದ ಕೈ ಅಡಿಗೆ ಅಥವಾ ನೀವು ಮಾಡಿದ ಊಟ ಏನದ ಜೀವನ ಪರ್ಯಂತ ನೆನಪಿಟ್ಕೋತಾರ. ಸೊ ಅದಕ್ಕೆ ನಿಮ್ಮ ಅಂಟಿನ ಕೋಟೆ ಭದ್ರ ಆಗಿರಬೇಕು ಅಂದ್ರೆ ನಮ್ಮ ಅಡಿಗೆ ಮನೆ ಮತ್ತ ನಮ್ಮ ತಾಯಿ ಇದಕ್ಕೆ ಸಿದ್ಧಳಾಗಬೇಕು. ಇವರಿಬ್ಬರೇ ಈ ನಮ್ಮ ಸಮಾಜವನ್ನ ರಕ್ಷಣೆ ಆಗಲಿಕ್ಕೆ ಸೂಕ್ತ ಸೂತ್ರ ಅಂತ ನನಗನ್ನಿಸ್ತದೆ. ಎಂತ ಮಾತು ನೋಡ್ರಿ. ಈಗ ನನ್ನ ಹೆಂಡತಿ ಅಂದ್ರೆ ಹೊರಗಡೆ ಕೆಲಸ ಮಾಡ್ತಾ, ಆದ್ರೂ ಮನೆಯೊಳಗೆ ಬಂದು ಅಡಿಗೆ ಮನೆ ಚಕ ಓಡಾಡಿ ಅಡಿಗೆ ಮಾಡಿ ಬಡಿಸ್ತಾಳಲ್ಲ, ಅವಾಗ ಮಕ್ಕಳ ಒಂದು ಸಂತೋಷ ಹೇಳ್ತಿರೋದು. ಇದು ನಮ್ಮ ಈ ತರ ಊಟ ಮಾಡೇ ಮಕ್ಕಳು ಬೆಳೆದಾರ. ಇದು ನಮ್ಮ ಸಂಸ್ಕೃತಿ. ತಾಯಿ ಏನು ಪರಿಹಾರ ತಾವು ಸೂಚನೆ ಮಾಡ್ತೀರಿ? ಇದಕ್ಕೇನಾದ್ರೂ ಪರಿಹಾರ ಇದೆ? ಹೇಗೆ ಈ ಸಮಸ್ಯೆಯಿಂದ ಹೊರಗೆ ಬರ್ಬೇಕಲ್ಲ? ನಮಗಿವತ್ತು ಗೋಬಿ ಮಂಚೂರಿ ತಿನ್ಲಿಲ್ಲ, ಹೊರಗಿನ ಬದ್ನಿಕಾಯಿ ಬಜ್ಜಿ ತಿನ್ಲಿಲ್ಲ, ಮಿರ್ಚಿ ತಿನ್ಲಿಲ್ಲ, ಪಾನಿಪುರಿ ತಿನ್ಲಿಲ್ಲ ಅಂದ್ರೆ ಆ ದಿವಸ ಎಲ್ಲೋ ಒಂದ್ಸಲ ಇನ್ಕಂಪ್ಲೀಟ್ ಆದಂಗ ಅನಿಸ್ಲಿಕ್ಕತ್ತು. ಆದ್ರೆ ಇದನ್ನ ನಾವು ಏನಾದ್ರೂ ಉಳಿಸ್ಕೋಬೇಕು ಅಂತಂದ್ರೆ ಇದು ಅಷ್ಟು ಈಸಿ ಇಲ್ಲ. ಇದಕ್ಕೆ ನಾವು ಮೆಹನತ್ ಮಾಡಬೇಕು. ಅಂದ್ರೆ ನಿಮ್ಗೊಂದು ಮಾತು ಹೇಳ್ತೇನ್ರಿ, ಬರೀ ಇಷ್ಟ ತನಕ ನಾ ಮಾತೇರಿಗೆ ಹೇಳಲಿಕ್ಕತ್ತೇನೆ ಅಂತಂದ್ರ ಅಪಗೋಳ ಅಂದ್ರೆ ನಿಮಗೇನ್ ಹೇಳಿಲ್ಲ ಅಂತಲ್ಲ, ಇದು ಗಂಡಸರದು ಅಷ್ಟೇ ಸೂಕ್ಷ್ಮವಾದ ಜವಾಬ್ದಾರಿ ಇರ್ತದೆ. ಒಂದೊಂದ್ಸಾರಿ ನನ್ನ ಹೆಂಡತಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ನಾವೇನು ಭೀಮಸೇನನ ಕುಲದವರಿದ್ದೀವಿ, ನಾವು ಅಡಿಗೆ ಮಾಡ್ಲಿಕ್ಕೆ ಬಂದ ಬರ್ತೈತೆ ನಮಗ. ಮಸ್ತ್ ಮಜಾ ಅಡಿಗೆ ಮಾಡಿ ತಿನ್ನಿಸಬಹುದು ನಾವು. ಹಂಗ ನೀವ್ ಮಸ್ತ್ ಅಡಿಗೆ ಮಾಡಿ ತಿನ್ನಿಸಿದ್ರಂದ್ರ ನಿಮ್ ಮಗ ನಿಮ್ ಮಗಳ ನಮ್ಮಪ್ಪ ಮಾಡ್ಯಾನ ಅಂತ ಕುಣದಾಡ್ಕೋತ ತಿಂತಾರ, ಮತ್ ಹೊಳ್ಳಿ ನಿಮ್ಮ ಹತ್ರನ ಬರ್ತಾರ. ಸಿಂಪಲ್ ಒಂದಲ್ಲ ಹೇಳ್ಬೇಕಂದ್ರ ಕೀ ಎಲ್ಲಿ ಕಳೆದಿರ್ತದೋ ನಾವು ಕೀ ಅಲ್ಲೇ ಹುಡುಕ್ಬೇಕು. ಅಂದ್ರೆ ನಮ್ಮೆಲ್ಲಾರ ಕೀ ಕಳೆದಿದ್ದೆಲ್ಲ ಅಂದ್ರೆ ನಮ್ಮ ಅಡಿಗೆ ಮನೆಯಾಗ. ಆವಾಗ ನಿಮ್ಮ ಮನೆ ಸುಧಾರಣೆ ಆಯ್ತು. ಯಾವಾಗ ನಿಮ್ಮ ಮನೆ ಸುಧಾರಣೆ ಆಗ್ತದೋ
ಒಂದು ಓಣಿ ಸುಧಾರಣೆ ಆಗ್ತದೆ, ಒಂದು ತಾಲೂಕು ಊರು ಸುಧಾರಣೆ ಆಗ್ತದೆ, ಒಂದು ತಾಲೂಕು, ಒಂದು ಜಿಲ್ಲಾ, ಒಂದು ರಾಜ್ಯ ಹಾಗೂ ನಮ್ಮ ದೇಶ ಸುಧಾರಣೆ ಒಟ್ಟಾರೆ ಅಂಟಿನ ನಂಟು ಭದ್ರವಾಗ್ತದೆ. ಆ ನಿಟ್ಟಿನೊಳಗೆ ಕೀ ಎಲ್ಲಿ ಕಳೆದದು ನಾವು ಅಲ್ಲೇ ಹುಡ್ಕೊಂಡಂತ ಪ್ರಶ್ನೆ ಇದನ್ನೇ ಕೊಡ್ತೀರಾ ಹೇಗೆ? ನನಗೆ ಗೊತ್ತಿತ್ತು ನೀವೆಲ್ಲರ ಬಂದು ಪ್ರಶ್ನೆಗೆ ಬಂದು ಮುಟ್ತೀರಿ ಅಂತ ಹೇಳಿ. ಕೇಳುಗರ, ಈ ಚರ್ಚೆ ಬಹಳ ಸೂಕ್ಷ್ಮವಾಗಿರುವಂತಹದ್ದು, ನನಗೆ ಬಹಳ ಇಷ್ಟವಾದಂತಹ ವಿಷಯ ಇದು. ನಿಮ್ ಜೊತೆಗೆ ಹಂಚಿಕೊಂಡೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು, ಮತ್ತ ಇದರಿಂದ ನೀವು ಯಾವ ಒಂದು ಹೆಜ್ಜೆಯನ್ನ ಈ ದಿಕ್ಕಿನೊಳಗೆ ಇಡ್ಲಿಕ್ಕೆ ಆಸೆ ಪಡ್ತೀರಿ ಅನ್ನೋದನ್ನ ನನಗೆ ಒಂದ್ ಸ್ವಲ್ಪ ತಿಳಿಸಿ ಹೇಳಬೇಕು. ಪತ್ರ ಬರೀರಿ, ಪೋಸ್ಟ್ ಕಾರ್ಡ್ ನಲ್ಲಿ ಬರೀರಿ. ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030.